ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಿಜಕ್ಕೂ ನಮ್ಮ ಭೂಮಿ ಹೇಗೆ ಹುಟ್ಟಿತು? ಹುಟ್ಟಿಕೊಂಡ ನಂತರ ಭೂಮಿಯ ಮೇಲೆ ಜೀವರಾಶಿ ಹೇಗೆ ಬಂತು? ಒಂದು ಚಿಕ್ಕ ಜೀವಿಯಿಂದ ದೊಡ್ಡ ಜೀವಿಯವರೆಗೆ ಹೇಗೆ ಹುಟ್ಟಿಕೊಂಡವು? ಇನ್ನೂ ಮುಖ್ಯವಾಗಿ ಮನುಷ್ಯ ಎಂಬುವನು ಭೂಮಿಯ ಮೇಲೆ ಹೇಗೆ ಹುಟ್ಟಿದ? ಕೋತಿಯಿಂದ ಮನುಷ್ಯ ಅಭಿವೃದ್ಧಿ ಆಗ್ತಾ ಬಂದಿದ್ದಾನೆ ಎಂದು ಹೇಳ್ತಾ ಇರ್ತಾರೆ. ಇದು ನಿಜಾನ? ಆಗಿನ ಕಾಲದ ಆದಿಮಾನವನಿಂದ ಇಂದಿನ ಆಧುನಿಕ ಮಾನವನವರೆಗೆ ನಮ್ಮ ಮನುಷ್ಯರಲ್ಲಿ ಬದಲಾವಣೆಗಳು ಹೇಗಾದವು? ಇಂದಿಗೂ ಈ ಭೂಮಿಯ ಮೇಲೆ ಆದಿಮಾನವರು ಇದ್ದಾರಾ? ಇಂತಹ ಎಷ್ಟೋ ಆಸಕ್ತಿಕರವಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಪೂರ್ತಿ ಡೆಪ್ತ್ ಆಗಿ ಹೋಗಿ ನಿಮ್ಮನ್ನ ಕನ್ಫ್ಯೂಸ್ ಮಾಡದೆ ಆದಷ್ಟು ಸಿಂಪಲ್ ಆಗಿ ಈಸಿಯಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋಕೆ ಪ್ರಯತ್ನಿಸುತ್ತೇನೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಮನುಷ್ಯನ ಹುಟ್ಟು ಹೇಗಾಯಿತು ಎಂಬ ವಿಷಯವನ್ನ ಆಧ್ಯಾತ್ಮಿಕವಾಗಿ ಅಂದ್ರೆ ಮತಗಳ ಸಂಬಂಧವಿಲ್ಲದೆ ಶಾಸ್ತ್ರಜ್ಞರು ಸೈಂಟಿಫಿಕಲಿ ಏನ್ ಹೇಳ್ತಿದ್ದಾರೆ ಎಂಬ ವಿಷಯಗಳನ್ನ ಮಾತ್ರ ಹೇಳ್ತೀನಿ. ಭೂಮಿ ಒಂದು ಸಮಯದಲ್ಲಿ ಅಗ್ನಿಗೋಳದಂತೆ ಉರಿತಾ ಇತ್ತು. ಅಂತಹ ಸಮಯದಲ್ಲಿ ನೀರು ಎಂಬುದು ಆವಿಯ ರೂಪದಲ್ಲಿ ಭೂಮಿಯನ್ನ ಆವರಿಸಿತು. ಕಾಲಕ್ರಮೇಣ ಅಂದ್ರೆ ನಿಧಾನವಾಗಿ ಭೂಮಿ ತಣ್ಣಗಾಗ್ತಾ ಇದ್ದಂತೆ ಸುತ್ತಮುತ್ತಲೂ ಇರುವ ವಾಯುಗಳೆಲ್ಲವೂ ಮೋಡಗಳ ರೂಪದಲ್ಲಿ ತಯಾರಾಗಿ ಭೂಮಿ ತಣ್ಣಗಾಗ್ತಾ ಇದ್ದಂತೆ ಈ ಮೋಡಗಳು ಭಾರವಾಗುವುದರಿಂದ ಕೊನೆಗೆ ಒಂದೇ ಸಲ ಈ ಮೋಡಗಳಲ್ಲಿರುವ ನೀರೆಲ್ಲ ಮಳೆಯ ರೂಪದಲ್ಲಿ ಭೂಮಿಯ ಮೇಲೆ ಬೀಳೋಕೆ ಶುರುವಾಗುತ್ತೆ. ಸೊ ಈ ಸಮಯದಲ್ಲಿ ಭೂಮಿಯಲ್ಲಿರುವ ಸ್ವಲ್ಪ ಬಿಸಿಯಿಂದ ಹಾಗೆಯೇ ಸೂರ್ಯನಿಂದ ಬರುವ ಶಾಖದಿಂದ ಈ ಬಿದ್ದಿರುವ ನೀರೆಲ್ಲ ಮತ್ತೆ ಆವಿಯಾಗಿ ಮೋಡಗಳಾಗಿ ಮತ್ತೆ ಮಳೆಯಾಗಿ ಬೀಳುತ್ತೆ. ಹೀಗೆ ಈ ಪ್ರಕ್ರಿಯೆ ಎಂಬುದು ಕೆಲವು ಲಕ್ಷಾಂತರ ವರ್ಷಗಳಿಂದ ನಡೀತಾ ಇರೋದ್ರಿಂದ ಕೊನೆಗೆ ಭೂಮಿಯನ್ನ ಈ ಮಳೆ ಕೂಲ್ ಮಾಡಿಬಿಡುತ್ತೆ. ಸೊ ಭೂಮಿ ಕೂಲ್ ಆದ ನಂತರ ಮಳೆಯ ರೂಪದಲ್ಲಿ ಬಿದ್ದ ನೀರೆಲ್ಲ ಸ್ವಲ್ಪ ನೀರು ಆವಿಯಾಗದೆ ಹಾಗೆ ಭೂಮಿಯ ಮೇಲೆ ಉಳಿದು ಬಿಡುತ್ತೆ. ಆ ನೀರೇ ಕೊನೆಗೆ ಸಮುದ್ರಗಳ ರೂಪದಲ್ಲಿ ಭೂಮಿಯ ಮೇಲೆ ಉಳಿದಿದೆ. ಈ ಮಳೆಯ ನೀರೆಲ್ಲ ಭೂಮಿಯ ಮೇಲೆ ಸೀಳಿದ ಪ್ರದೇಶಗಳಲ್ಲಿ ಸೇರಿ ಅವೇ ಇಂದು ನದಿಗಳಾಗಿ ಸಮುದ್ರಗಳಾಗಿ ಏರ್ಪಟ್ಟಿವೆ ಎಂದು ಖಗೋಳಶಾಸ್ತ್ರಜ್ಞರು ಹೇಳ್ತಿದ್ದಾರೆ. ಹೀಗೆ ಈ ರೀತಿ ಮೊದಲು ಭೂಮಿಯ ಮೇಲೆ ಸಮುದ್ರಗಳು ಹುಟ್ಟಿಕೊಂಡಿವೆ. ಸೊ ಸಮುದ್ರಗಳು ಹುಟ್ಟಿಕೊಂಡ ನಂತರ ಸ್ವಲ್ಪ ಕಾಲದಲ್ಲಿ ಸಮುದ್ರದ ತಳದಲ್ಲಿರುವ ಬಿಸಿ ವಾತಾವರಣದ ಕಾರಣದಿಂದ ಹೈಡ್ರೋಜನ್, ಕಾರ್ಬನ್, H2O, ಫಾಸ್ಫರಸ್, ಅಮೈನೋ ಆಸಿಡ್ಸ್, ಮಿನರಲ್ಸ್ ಗಳಂತಹ ಕೆಲವು ಕೆಮಿಕಲ್ಸ್ ಮಧ್ಯೆ ಸಮುದ್ರದ ಗರ್ಭದಲ್ಲಿ ರಿಯಾಕ್ಷನ್ ಆಗಿ ಫಸ್ಟ್ ಟೈಮ್ ಸಿಂಗಲ್ ಸೆಲ್ ಆರ್ಗ್ಯಾನ್ ಅಂದ್ರೆ ಏಕಕಣ ಜೀವಿ ಹುಟ್ಟಿಕೊಳ್ಳುತ್ತೆ. ಇದೇ ಭೂಮಿಯ ಮೇಲೆ ಹುಟ್ಟಿದ ಮೊಟ್ಟ ಮೊದಲ ಜೀವಿ. ಇದನ್ನ ಪ್ರೋಕ್ಯಾರಿಯೇಟ್ ಎಂದು ಕರೀತಾರೆ. ಭೂಮಿ ಹುಟ್ಟಿ ಸುಮಾರು 450 ಕೋಟಿ ವರ್ಷಗಳಾದ್ರೆ ಈ ಏಕಕಣ ಜೀವಿ ಭೂಮಿ ಹುಟ್ಟಿದ 20 ಕೋಟಿ ವರ್ಷಗಳ ನಂತರ ಹುಟ್ಟಿಕೊಂಡಿದೆ. ಸೊ ಈ ಏಕಕಣ ಜೀವಿಯಿಂದ ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾಗಳು ಹುಟ್ಟಿಕೊಂಡಿವೆ. ಈ ಸೈನೋಬ್ಯಾಕ್ಟೀರಿಯಾ ಎಂಬುದು ಸಮುದ್ರ ಪೂರ್ತಿ ಸ್ಪ್ರೆಡ್ ಆಗೋದ್ರಿಂದ ಇವು ಆಕ್ಸಿಜನ್ ಅನ್ನ ರಿಲೀಸ್ ಮಾಡೋಕೆ ಶುರು ಮಾಡುತ್ತವೆ. ಇದರಿಂದ ಈ ಆಕ್ಸಿಜನ್ ಇನ್ನೂ ಕೆಲವು ಜೀವರಾಶಿಗಳು ಹುಟ್ಟೋಕೆ ಒಂದು ಸೋರ್ಸ್ ತರ ಉಪಯೋಗವಾಗುತ್ತೆ. ಸೊ ಇಲ್ಲಿಂದ ಜೀವಿಗಳ ಹುಟ್ಟು ಇನ್ನೂ ಸ್ಪೀಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಬ್ಯಾಕ್ಟೀರಿಯಾಗಳಿಂದ ಪರಿವರ್ತನೆ ಆಗ್ತಾ ನೀರಿನಲ್ಲಿ ಬದುಕುವ ಜೀವಿಗಳು ಹುಟ್ಟುಕೊಳ್ಳುತ್ತವೆ. ಲೈಕ್ ವಿವಿಧ ರೀತಿಯ ಮೀನುಗಳು ಹುಟ್ಟಿಕೊಳ್ಳುತ್ತವೆ. ನಂತರ ನೀರಿನಲ್ಲೂ ಮತ್ತು ನೀರಿಲ್ಲದೆ ಬದುಕುವ ಮೊಸಳೆಗಳಂತಹ ಜೀವಿಗಳು ಹುಟ್ಟಿಕೊಂಡಿವೆ. ನಂತರ ಇನ್ನೂ ಎವಾಲ್ವ್ ಆಗ್ತಾ ಡೈನೋಸರ್ಗಳು ಹುಟ್ಟಿಕೊಳ್ಳುತ್ತವೆ. ಹೀಗೆ ಬರುತ್ತಾ 4 ಕಾಲುಗಳ ಜಂತುಗಳು, ಪಕ್ಷಿಗಳು, ಕೀಟಗಳು ಹುಟ್ಟಿಕೊಳ್ಳುತ್ತಾ ಬರುತ್ತವೆ. ಹೀಗೆ ಭೂಮಿಯ ಮೇಲೆ ಕೇವಲ ಜಂತುಗಳು, ಪಕ್ಷಿಗಳು, ಜಲಚರಗಳು